ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಸಾವಿರಾರು ಇವೆ. ಪ್ರತಿ ಆಲಯಕ್ಕೆ ಭೇಟಿ ಕೊಟ್ಟಾಗಲೂ ಒಂದೊಂದು ರೀತಿ ಅನುಭವ ಪಡೆಯುತ್ತೇವೆ. ಆದರೆ ಪ್ರತಿ ಮನುಷ್ಯ 3 ದೇವಸ್ಥಾನಕ್ಕೆ ಹೋದರೆ ವಿಶೇಷ ಅನುಭವ ಪಡೆಯುತ್ತಾರಂತೆ. ದೇವರು ಇದ್ದಾನೆ ಎಂಬುದಕ್ಕೆ ಈ 3 ಕ್ಷೇತ್ರ ಮತ್ತಷ್ಟು ಗಟ್ಟಿ ನಂಬಿಕೆ ಕೊಡುತ್ತೆ. ಯಾವುದೇ ಆಲಯಕ್ಕೆ ಹೋದರೂ ಅಲ್ಲಿನ ದೈವಶಕ್ತಿ ಒಂದಲ್ಲ ಒಂದು ವಿಸ್ಮಯ ಹೊಂದಿರುತ್ತೆ. 3 ದೇವರ ದರ್ಶನದಿಂದ ಭಕ್ತ ಹಾಗೂ ದೇವರ ನಡುವಿನ ಬಾಂಧವ್ಯ ಹೆಚ್ಚಿದೆ ಎಂದು ಹೇಳಲಾಗುತ್ತಿದೆ. ಈ ಆಲಯಗಳಲ್ಲಿರೋ ದೇವರ ಮೂರ್ತಿಗಳು ನೇರವಾಗಿ ಭಕ್ತರ ಜೊತೆ ಮಾತಾಡುವ ಅನುಭವ ನೀಡುತ್ತೆ. ಹಿಂದೂಗಳು ಹೋಗಲೇಬೇಕಾದ ಈ 3 ಪುಣ್ಯಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮಾತ್ರ ಹೆಂಗಸರಿಗೆ ಹೋಗಲು ಅವಕಾಶವಿಲ್ಲ. ಇನ್ನೆರಡು ಕ್ಷೇತ್ರ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಸದಾ ಭಕ್ತರಿಂದ ಕೂಡಿರೋ ವಿಶ್ವ ಪ್ರಸಿದ್ಧ ಕ್ಷೇತ್ರಗಳು. ಹಾಗಾದರೆ ಈ ಅದ್ಭುತ ದೇವಸ್ಥಾನಗಳು ಯಾವುವು ಅಂತ ನೋಡೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಪುಣ್ಯಕ್ಷೇತ್ರಗಳ ದರ್ಶನದಿಂದ ಸಕಲ ಪಾಪಗಳು ಕಳೆಯುತ್ತೆ ಎಂಬ ಬಲವಾದ ನಂಬಿಕೆ ನಮ್ಮ ಹಿಂದೂಗಳಿಗೆ ಇದೆ. ನಾವೆಲ್ಲ ನೋಡಲೇಬೇಕಾದ ಪುಣ್ಯಕ್ಷೇತ್ರಗಳಲ್ಲಿ ಮೊದಲ ದೇವಸ್ಥಾನ ಶಿವನ ಕ್ಷೇತ್ರ. ಅದುವೇ ಅರುಣಾಚಲಂ ಅಥವಾ ತಿರುವಣ್ಣಾಮಲೈ. ಪಂಚಭೂತ ಲಿಂಗಗಳಲ್ಲಿ ಒಂದಾದ ಅಗ್ನಿಲಿಂಗ ಇಲ್ಲಿ ಕಾಣಬಹುದು. ಅಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಮಾಡಿದರೆ ಸಾಕು, ಶಿವನಿರೋ ಕೈಲಾಸ ಪರ್ವತವನ್ನೇ ಪ್ರದಕ್ಷಿಣೆ ಮಾಡಿದಂತೆ. ತಿರುವಣ್ಣಾಮಲೈನಲ್ಲಿ ಅರುಣಾಚಲೇಶ್ವರನ್ನು ದರ್ಶಿಸೋ ಎಷ್ಟೋ ಮಂದಿ ಭಕ್ತರಲ್ಲಿ ಅವರಿಗೆ ಗೊತ್ತಿಲ್ಲದೆಯೇ ಕಣ್ಣೀರು ಬರುತ್ತಂತೆ. ಅಲ್ಲಿ ಬೆಳಗಿಸೋ ಜ್ಯೋತಿಯನ್ನು ಕಂಡು ಭಕ್ತರು ಭಾವುಕರಾಗುತ್ತಾರಂತೆ. ತಮ್ಮ ಮನಸ್ಸಲ್ಲಿರೋ ನೋವೆಲ್ಲ ದೇವರ ಮುಂದೆ ಬಿಚ್ಚಿಡುತ್ತಾರಂತೆ. ಈ ಕ್ಷೇತ್ರದಲ್ಲಿ ಪರಶಿವನನ್ನು ಪ್ರಾರ್ಥಿಸೋದ್ರಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಎಂಬ ನಂಬಿಕೆ ಇದೆ. ಎರಡನೇ ದಿವ್ಯ ಕ್ಷೇತ್ರ ಎಲ್ರಿಗೂ ಗೊತ್ತಿರೋದೆ, ಅದು ತಿರುಪತಿ ತಿರುಮಲ ದೇವಸ್ಥಾನ. ಯಾವಾಗ ಹೋದರೋ ಸಾಗರೋಪಾದಿಯಲ್ಲಿ ಭಕ್ತರು ಸೇರಿರೋ ತಾಣ. ಇಲ್ಲಿರೋ ತಿಮ್ಮಪ್ಪ ಉಸಿರಾಡುತ್ತಾನೆ ಎಂಬ ನಂಬಿಕೆ ಇದೆ. ಆನಂದ ನಿಲಯದಲ್ಲಿ ನಿಂತಿರೋ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿ ಬರೀ ಕಲ್ಲಿನ ಶಿಲೆಯಲ್ಲ, ಭಕ್ತರ ಜೊತೆ ಮಾತಾಡೋ ದೈವ ಎನ್ನಲಾಗುತ್ತೆ. ಬರೀ ಸೆಕೆಂಡುಗಳಲ್ಲಿ ದರ್ಶನವಾದರೂ ಸಾಕು, ಅಲ್ಲಿಗೆ ಹೋಗೋ ಭಕ್ತರು ತಮ್ಮ ಕಷ್ಟ ದೇವರ ಮುಂದೆ ಹೇಳಿಕೊಳ್ಳದೆ ಮರ್ತೋಗ್ತಾರೆ. ಯಾಕಂದರೆ ಆ ತೇಜಸ್ಸಿನ ಮೂರ್ತಿ ನೋಡುತ್ತಿದ್ದರೆ ಭಕ್ತಿ ಪರವಶರಾಗಿ ದೇವರು ಮಾತ್ರ ಮನದಲ್ಲಿ ತುಂಬಿರುತ್ತಾನೆ. ಶ್ರೀನಿವಾಸನ ಮುಖ ನೋಡಿದರೆ ಸಾಕು, ಎಲ್ಲ ಸಮಸ್ಯೆಗಳು ತೀರಿದಂತೆಯೇ. ಇನ್ನು 3ನೇ ದೇವರು ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ. ಮಾಲೆ ಹಾಕಿಕೊಂಡು ಇಡುಮುಡಿ ಕಟ್ಟಿಕೊಂಡು ತಲೆ ಮೇಲೆ ಇಟ್ಕೊಂಡು ಆ ಅಯ್ಯಪ್ಪನ ನಾಮಸ್ಮರಣೆಯಲ್ಲಿ ಬೆಟ್ಟ ಹತ್ತಿದರೆ ಅಲ್ಲಿ ಯೋಗ ಪಟ್ಟಾಸನದಲ್ಲಿ ಕುಳಿತಿರೋ ಸ್ವಾಮಿಯನ್ನು ಕಂಡರೆ ಸಾಕು, ಆ ದೇವರನ್ನು ಕಣ್ಣು ರೆಪ್ಪೆಯೂ ಕದಲಿಸದಂತೆ ಭಕ್ತರು ನೋಡುತ್ತಾ ನಿಂತು ಬಿಡುತ್ತಾರಂತೆ. ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎಂಬಂತಹ ದಿವ್ಯ ತೇಜಸ್ಸಿನ ಮೂರ್ತಿ ಅಯ್ಯಪ್ಪ ಸ್ವಾಮಿ. ಈ ಆಲಯಕ್ಕೆ 10 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಹೆಂಗಸರಿಗೆ ಪ್ರವೇಶವಿಲ್ಲ. ಮಹಿಳೆಯರು ಆಲಯಕ್ಕೆ ಹೋಗಲು ಅವಕಾಶವಿಲ್ಲದಿದ್ದರೂ ಆ ಸ್ವಾಮಿಯ ನಾಮ ಜಪಿಸೋದ್ರಿಂದ ಅನುಗ್ರಹ ಸದಾ ಪಡೆಯಬಹುದು. ಈ 3 ದಿವ್ಯ ಕ್ಷೇತ್ರಗಳಲ್ಲಿ ನೆಲೆಸಿರುವ ದೇವರು ಹಾಗೂ ಭಕ್ತರ ಅನುಬಂಧ ಅಪಾರವಾದದ್ದು. ಸದಾ ಭಕ್ತರ ಜೊತೆ ಅನುಬಂಧ ಹೊಂದಿರೋ ಶಕ್ತಿ. ನೀವು ಈ ಸ್ಥಳಗಳಿಗೆ ತಪ್ಪದೇ ಭೇಟಿ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ.